ನಮಸ್ಕಾರ ವೀಕ್ಷಕರೇ, ಸರ್ಕಾರದಿಂದ ಹೊಸದಾಗಿರುವಂಥ ಸಬ್ಸಿಡಿ ಸ್ಕೀಮನ್ನು ತೆಗೆದುಕೊಂಡ್ಬಂದಿದ್ದಾರೆ. ಅದರ ಒಂದು ಧನ ಸಹಾಯ ಮತ್ತು ಅರ್ಜಿ ಆಹ್ವಾನ ಮಾಡಲು ನಿಮ್ಮ ಒಂದು ಪ್ರತಿಕ್ರಿಯೆ ಏನು ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ತೋಟಗಾರಿಕೆ ಒಂದು ಇಲಾಖೆಯಿಂದ ಮಿನಿ ಟ್ರ್ಯಾಕ್ಟರ್ ಸಬ್ಸಿಡಿಯನ್ನು ಒಂದು ಸೌಲಭ್ಯಕ್ಕೆ ಅರ್ಜಿ ಆಹ್ವಾನವನ್ನು ಕರೆ ನೀಡಿದ್ದಾರೆ. ಇದು ಒಂದು ಮಿನಿ ಟ್ರ್ಯಾಕ್ಟರ್ ಅಂದರೆ 6-7 ಲಕ್ಷ ಇರುತ್ತೆ. ಎಲ್ಲರೂ ಕೂಡ ಅರ್ಜಿಯನ್ನು ಹಾಕಬೇಕು. ಯಾವ ಸ್ಕೀಮ್ ಇದು ಅಂತ ನೋಡೋದಾದರೆ, ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ ಹೇಳಿ ಒಂದು ಆರ್ಟಿಕಲ್ಚರ್ ಒಂದು ಮಿಷನ್ ಅಂತ ಬರುತ್ತೆ. ಅದರಿಗೆ ರೈತರಿಗೆ ಬಹುಮುಖ್ಯವಾಗಿ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಒಂದು ಮಿನಿ ಟ್ರ್ಯಾಕ್ಟರನ್ನು ನೀಡಲು ಸಬ್ಸಿಡಿ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಈ ಯೋಜನೆಯು 2005ರಲ್ಲಿ ರಾಷ್ಟ್ರೀಯ ಒಂದು ತೋಟಗಾರಿಕೆ ಮಿಷನ್ ಒಂದು ಯೋಜನೆಯಡಿಯಲ್ಲಿ ಈ ಒಂದು ಆ ಯೋಜನೆಯನ್ನು ಜಾರಿ ತಗೊಂಬಂತು. ಹೊಸದಾಗಿ ನಾನಾ ರೀತಿಯ ಸೌಲಭ್ಯಗಳನ್ನು ನೀಡಿ ಅವರ ಒಂದು ಬೆಳೆಗೆ ಉತ್ತೇಜನವನ್ನು ನೀಡಲು ಸರ್ಕಾರ ಅನುದಾನವನ್ನು ನೀಡ್ತಾ ಇದೆ. ಹಾಗಾದರೆ ಹೇಗೆ ನಾವು ಅರ್ಜಿಯನ್ನು ಹಾಕಬೇಕು? ಒಂದು ಸಣ್ಣ ಟ್ರ್ಯಾಕ್ಟರ್ನ ತೊಗೊಬೇಕು ಅಂದ್ಕೊಂಡಿದ್ದೀವಿ, ಸಹಾಯಧನವನ್ನು ಹೇಗೆ ತೊಗೊಬೋದು ಅಂತ ನೋಡೋದಾದರೆ, ನೀವೇನಾದರೂ ಡ್ರ್ಯಾಗನ್ ಫ್ರೂಟನ್ನು ಬೆಳೀತಾ ಇದ್ದೀರಾ ಅನ್ನೋದಾದರೆ, ಈರುಳ್ಳಿ ಬೆಳೆಗಳನ್ನು ಬೆಳೀತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ಕೂಡ ನಿಮಗೆ ಈ ಒಂದು ಟ್ರ್ಯಾಕ್ಟರ್ನ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಒಂದು ಏನು ಅಡಿಕೆ ಆಗಿರಲಿ, ಕಾಳುಮೆಣಸು, ಕೋಕೋ ಮುಂತಾದ ಒಂದು ತೋಟಗಾರಿಕೆ ಬೆಳೆಗಳಿಗೆ ಆ ಥರ ಒಂದು ಪ್ರಾಥಮಿಕ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲು ನಿಮಗೂ ಕೂಡ ಇನ್ನೂ ಸಹಾಯಧನವನ್ನು ಕೊಡ್ತಾ ಇರ್ತಾರೆ. ಮೂರನೇದಾಗಿ ನಿಮಗೆ ಒಂದು ಗ್ರೀನ್ ಹೌಸ್ ನಿರ್ಮಾಣ, ಹಸಿರು ಮನೆ ನಿರ್ಮಾಣ ಅಂತೇಳಿದೆ. ಅಲ್ಲಿ ಎಲ್ಲ ವರ್ಗದ ರೈತರಿಗೂ ಕೂಡ ಈ ಒಂದು ಹಸಿರು ಮನೆ ನಿರ್ಮಾಣ ಮಾಡಲು 900 ಒಂದು CMT ಒಂದು ಸಾಮರ್ಥ್ಯದ ಒಂದು ನೀರು ಸಂಗ್ರಹಣ ಒಂದು ಘಟಕವನ್ನು ಮಾಡಲು ಕೂಡ ಸಹಾಯಧನವನ್ನು ಆಗಿ ನೀಡ್ತಾರಂತೆ. ಇದೆಲ್ಲವನ್ನು ಮಾಡಲು ನಮ್ಮ ಹತ್ರ ಏನೇನು ದಾಖಲೆಗಳು ಬೇಕು ಅಂತಂದರೆ, ಆಧಾರ್ ಕಾರ್ಡ್ ಆಗಿರಲಿ ಮೊದಲನೆಯದಾಗಿ, ಎರಡನೆಯದಾಗಿ ನಿಮ್ಮ ಜಮೀನಿನ RTC ಅನ್ನೋದು ಬೇಕಾಗುತ್ತೆ, ಪಹಣಿ RTC, ಮೂರನೆಯದಾಗಿ ನಿಮ್ಮ ಬ್ಯಾಂಕ್ ಪುಸ್ತಕ, ನಾಲ್ಕನೆಯದಾಗಿ ಒಂದು ರೇಷನ್ ಕಾರ್ಡನ್ನು ಬೇಕಾಗುತ್ತೆ. ಆಯ್ಕೆ ವಿಧಾನ ಹೇಗಪ್ಪ ಅಂತಂದರೆ, ಅನುದಾನದ ಒಂದು ಎಷ್ಟು ಅನುದಾನ ಅಮೌಂಟ್ ಕೊಟ್ಟಿದ್ದಾರೋ ಅದರ ಮೇಲೆ, ಅರ್ಜಿಗಳ ಮೇಲೆ ನಿಮಗೆ ಅಮೌಂಟನ್ನು ಕೊಡ್ತಾ ಹೋಗ್ತಾರೆ. ನಮಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂದರೆ, ನೀವು ಆಸಕ್ತ ರೈತರು ನಿಮ್ಮ ತಾಲೂಕಿನಂಥ ಹಿರಿಯ ಒಂದು ತೋಟಗಾರಿಕೆ ಒಂದು ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಅಲ್ಲಿಯನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕೆ ಇಲಾಖೆಯ ಒಂದು ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.